Welcome all for today's database management system session number 15 of second semester BCA affiliated to Kuvempu University. Dear students, ಇವತ್ತು ನಮ್ಮ ಟಾಪಿಕ್ ಏನು ಅಂದರೆ ದಿಸ್ ಇಸ್ ರಿಯಲಿ ಇಂಟ್ರೆಸ್ಟಿಂಗ್. ಸೊ ಇವತ್ತು ನಾವು ಕಲಿತಿರೋ ಟಾಪಿಕ್ ಏನು ಅಂದರೆ ಯೂಸಿಂಗ್ ಹೈ ಲೆವೆಲ್ ಕಾನ್ಸೆಪ್ಚುಯಲ್ ಡೇಟಾ ಮಾಡೆಲ್ಸ್ ಫಾರ್ ಯುವರ್ ಡೇಟಾಬೇಸ್ ಡಿಸೈನ್. ಹಾಗಂದ್ರೆ ಏನು ಅಂತ ತಿಳ್ಕೊಳ್ಳೋಕ್ಕಿಂತ ಮುಂಚೆ ನಾವು ಲಾಸ್ಟ್ ಸೆಷನಲ್ಲಿ ಏನು ಕಲ್ತಿದ್ದೀವಿ ಅನ್ನೋದನ್ನು ನೋಡೋಣ. ಲೆಟ್ ಅಸ್ ಹ್ಯಾವ್ ಎ ಪ್ರೀ ಕ್ಯಾಪ್ ಆಫ್ ಅವರ್ ಪ್ರೀವಿಯಸ್ ಸೆಷನ್. So I think you remember in your session number 14 we have learnt about your data model, the definition of your data model along with the definition of CJ date, and also we have found out the categories for your data model alva, high level model, low level model, representation model ಮತ್ತು example. ಅದು ಗೊತ್ತಾದ್ಮೇಲೆ ಇವತ್ತು ನಾವು ಏನು ಕಲಿತಾ ಇದ್ದೀವಿ ಅನ್ನೋದನ್ನು ನೋಡೋಣ. So learning objective of today's session is to understand the concept of using a high level conceptual data model for your database design. ಸೆಷನ್ ಸಮ್ಮರಿ ಏನಾಗುತ್ತೆ ಅಂದರೆ ದ ಸ್ಟೂಡೆಂಟ್ ಈಸ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್ ಬಿಹೈಂಡ್ ಯೂಸಿಂಗ್ ಅ ಹೈ ಲೆವೆಲ್ ಕಾನ್ಸೆಪ್ಚುಯಲ್ ಡೇಟಾ ಮಾಡೆಲ್ ಫಾರ್ ಯೋರ್ ಡೇಟಾಬೇಸ್ ಡಿಸೈನ್. ಇನ್ ಅವರ್ ಲಾಸ್ಟ್ ಸೆಷನ್ ನಾನು ಹೇಳ್ದಂಗೆ ಡೇಟಾ ಮಾಡೆಲ್ಸ್ನ ಕ್ಯಾಟಗರೀಸ್ ಕಲ್ತ್ವಿ ನಾವು ಅಲ್ವಾ. ಯಾವ್ದು ಒಂದು ಹೈ ಲೆವೆಲ್ ಕಾನ್ಸೆಪ್ಚುಯಲ್ ಡಿಸೈನ್ ಮಾಡೆಲ್, ಇನ್ನೊಂದು ಲೋ ಲೆವೆಲ್, ಇನ್ನೊಂದು ರೆಪ್ರೆಸೆಂಟೇಷನಲ್ ಮಾಡೆಲ್. ಇವತ್ತು ನಮ್ಮ ಸೆಷನ್ ನಂಬರ್ 15 ವಿ ಆರ್ ಲರ್ನಿಂಗ್ ಇಂಪ್ಲಿಮೆಂಟೇಷನ್ ಪಾರ್ಟ್, ಅಥವಾ ಹೇಗೆ ಅದನ್ನು ರೆಪ್ರೆಸೆಂಟ್ ಮಾಡ್ತೀವಿ ಅನ್ನೋದನ್ನು ಕಲಿತಾ ಇದ್ದೀವಿ. ಒಂದು ಡೇಟಾ ಮಾಡೆಲ್ ಯಾವುದು ಹೈ ಲೆವೆಲ್ ಕಾನ್ಸೆಪ್ಚುಯಲ್ ಡೇಟಾ ಮಾಡೆಲ್ ಯೂಸ್ ಮಾಡ್ಕೊಂಡ್ಬಿಟ್ಟು ನಾವು ಡೇಟಾಬೇಸ್ ಡಿಸೈನಿಂಗ್ನ ಹೇಗೆ ಮಾಡಬೇಕು ಅಂತೇಳಿ. ಫಾರ್ ಎಕ್ಸಾಂಪಲ್ ನಾವೇನು ಮಾಡೋಣ ಅಂದರೆ ಇಲ್ಲಿ ಒಂದು ಈಗ ಫಾರ್ ಎಕ್ಸಾಂಪಲ್ ಎಂಪ್ಲಾಯ್ ಡೇಟಾಬೇಸ್ ಡಿಸೈನ್ ಮಾಡಿದ್ದೀವಿ, ಕಂಪ್ನಿ ಡೇಟಾಬೇಸ್ ಡಿಸೈನ್ ಮಾಡಿದ್ದೀವಿ. ಈಗ ಯಾವುದೇ ಒಂದು ಡೇಟಾಬೇಸ್ ತೊಗೊಳ್ಳಿ, ಅದನ್ನು ನೀವು ಡಿಸೈನ್ ಮಾಡ್ತಾ ಇದ್ದೀರಾ ಅಂದರೆ ಅದನ್ನು ಡೇಟಾಬೇಸ್ ಡಿಸೈನ್ ಅಂತ ಕರಿತೀವಿ. ಅದನ್ನು ಮಾಡೋದಕ್ಕೆ ನಾವು ಡೇಟಾ ಮಾಡೆಲ್ನ ತೊಗೊಳ್ತಾ ಇದ್ದೀವಿ. ಇಲ್ಲಿ ಯೂಸ್ ಮಾಡ್ತಿರೋ ಡೇಟಾ ಮಾಡೆಲ್ ಯಾವುದು ಅಂದರೆ ಹೈ ಲೆವೆಲ್ ಕಾನ್ಸೆಪ್ಚುಯಲ್ ಡಿಸೈನ್ ಡೇಟಾ ಮಾಡೆಲ್. ಸೊ ಒಂದು ಹೈ ಲೆವೆಲ್ ಕಾನ್ಸೆಪ್ಚುಯಲ್ ಡೇಟಾ ಮಾಡೆಲ್ನ ಯೂಸ್ ಮಾಡಿ ನೀವೊಂದು ಡೇಟಾಬೇಸ್ ಅಪ್ಲಿಕೇಶನ್ ಮಾಡಬೇಕು ಅಂದರೆ ಅದ್ರ ಪ್ರೊಸೀಜರ್ ಹೇಗಿರುತ್ತೆ, ಅದರಲ್ಲಿ ಏನೇನು ಸ್ಟೆಪ್ಸ್ನ ನೀವು ಫಾಲೋ ಮಾಡಬೇಕು ಮತ್ತು ಎಷ್ಟು ಸ್ಟೆಪ್ಸ್ ಇರುತ್ತೆ, ಪ್ರತಿಯೊಂದು ಸ್ಟೆಪ್ಪಲ್ಲಿ ಸ್ಟೆಪ್ ನಂಬರ್ 1ಅಲ್ಲಿ ನಾವು ಏನು ಮಾಡಬೇಕು, ಸ್ಟೆಪ್ ನಂಬರ್ 2ಅಲ್ಲಿ ಏನು ಮಾಡಬೇಕು, ಲಾಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡಬೇಕು, ಯಾವ ಥರ ಒಂದು ಫ್ಲೋ ಇದ್ದರೆ ಅದರಲ್ಲಿ ನಾವೊಂದು ಒಳ್ಳೆ ಡೇಟಾಬೇಸ್ ಅಪ್ಲಿಕೇಶನ್ನ ಡಿಸೈನ್ ಮಾಡ್ಬೋದು ಅನ್ನೋದನ್ನು ನಾವಿಲ್ಲಿ ಕಲಿಯೋಣ ಅಂತ. ಅರ್ಥ ಆಯ್ತಾ? ಅಂಡರ್ಸ್ಟುಡ್? ಸೊ ಇದನ್ನು ಕಲಿಯೋದಕ್ಕೆ ವಿ ಹ್ಯಾವ್ ಎ ಸಿಂಪಲ್ ಫಿಗರ್, ಆ ಡಯಾಗ್ರಾಮ್ ಇದೆ ದಟ್ ಈಸ್ ಗೋಯಿಂಗ್ ಟು ಡೆಪಿಕ್ಟ್ ದ ಸಿಂಪ್ಲಿಫೈಡ್ ಓವರ್ ವ್ಯೂ ಆಫ್ ಯುವರ್ ಡೇಟಾಬೇಸ್ ಡಿಸೈನ್ process. Okay, see here you have a diagram which is a simplified diagram to illustrate the main phases of your database design. ಈ ಡಯಾಗ್ರಾಮ್ ಏನು ಅಂತ ನಾವು ತಿಳ್ಕೊಬೇಕಷ್ಟೇ ನಮ್ಮ ಇವತ್ತಿನ ಯೂನಿಟಲ್ಲಿ. ಸೊ ಈಗ ಈ ಡೇಟಾಬೇಸ್ ಡಿಸೈನ್ ಮಾಡಬೇಕು ಕಾನ್ಸೆಪ್ಚುಯಲ್ ಅಥವಾ ಹೈ ಲೆವೆಲಲ್ಲಿ ಅಂದರೆ ಟೋಟಲಿ ನಮ್ಮ ಹತ್ರ 4 ಸ್ಟೆಪ್ಸ್ ಅಥವಾ 4 ಫೇಸಸ್ ಇರುತ್ತೆ. ಮೇನ್ 4 ಸ್ಟೆಪ್ಸ್ ಫಾಲೋ ಮಾಡಬೇಕು ನೀವು. ಫಾಲೋಯಿಂಗ್ ಆರ್ ದ ಮೇನ್ ಸ್ಟೆಪ್ಸ್ ಆಫ್ ಯುವರ್ ಡೇಟಾಬೇಸ್ ಡಿಸೈನ್ ದೇರ್. ಸೊ ಅದರಲ್ಲಿ ಮೊದಲನೇದು ಯಾವುದು, ಎರಡನೇದು ಯಾವುದು, ಮೂರನೇದು ಯಾವುದು, ನಾಲ್ಕನೇ ಯಾವುದು ಅನ್ನೋದು ಬಹಳ ಇಂಪಾರ್ಟೆಂಟ್. ಮತ್ತು ಸ್ಟೆಪ್ ನಂಬರ್ 1 ಆದಮೇಲೆ ಮಾತ್ರ ನೀವು ಸ್ಟೆಪ್ ನಂಬರ್ 2 ಹೋಗ್ಬೋದು ಹೊರತು ಫಸ್ಟ್ ಸ್ಟೆಪ್ ನಂಬರ್ 3 ಮಾಡ್ತೀನಿ, ಆಮೇಲೆ 4 ಮಾಡ್ತೀನಿ, ಆಮೇಲೆ ಮತ್ತೆ 1ಗೆ ಬರ್ತೀನಿ ಅಂದರೆ ಆಗೋದಿಲ್ಲ. ಹಾಗಾಗಿ ಡಿಯರ್ ಸ್ಟೂಡೆಂಟ್ಸ್, ಪ್ಲೀಸ್ ಮೇಕ್ ಎ ನೋಟ್ ಆಫ್ ದೀಸ್ ಸ್ಟೆಪ್ಸ್ ಇನ್ ದ ಸೇಮ್ ಕ್ರೊನಾಲಜಿ. ಮೊದಲನೇ ಸ್ಟೆಪ್ ಯಾವುದು ಅಂದರೆ ರಿಕ್ವೈರ್ಮೆಂಟ್ ಕಲೆಕ್ಷನ್ ಆ್ಯಂಡ್ ಅನಾಲಿಸಿಸ್ ಫೇಸ್. ಮೊದಲನೇದು ಯಾವುದು ನಿಮ್ಮ ರಿಕ್ವೈರ್ಮೆಂಟ್ ಕಲೆಕ್ಷನ್ ಆ್ಯಂಡ್ ಅನಾಲಿಸಿಸ್ ಫೇಸ್. ವೆರಿ ಇಂಪಾರ್ಟೆಂಟ್, ಪ್ಲೀಸ್ ಮೇಕ್ ಎ ನೋಟ್ ಆಫ್ ದಿಸ್. ಸೆಕೆಂಡ್ ಕ್ರೊನಾಲಜಿಕಲಿ ಸೆಕೆಂಡ್ ಫೇಸ್ ಯಾವುದು ಅಂದರೆ ಕಾನ್ಸೆಪ್ಚುಯಲ್ ಡಿಸೈನ್. ಮೂರನೇದು ಯಾವುದು ಅಂದರೆ ಲಾಜಿಕಲ್ ಡಿಸೈನ್ ಆರ್ ಡೇಟಾ ಮಾಡೆಲ್ ಮ್ಯಾಪಿಂಗ್. ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಫೋರ್ತ್ ಸ್ಟೆಪ್ ಈಸ್ ವಾಟ್ ಯುವರ್ ಫಿಸಿಕಲ್ ಡಿಸೈನ್. ಸೊ ಡಿಯರ್ ಸ್ಟೂಡೆಂಟ್ಸ್, ನಾವೀಗ ಒಂದೊಂದೇ ಸ್ಟೆಪ್ನ ಅದರಲ್ಲಿ ಏನೇನಿರುತ್ತೆ ಅಂತ ತಿಳ್ಕೊಂಡು ಒಂದೊಂದನ್ನೇ ಕಲಿತಾ ಹೋಗೋಣ ವಿತ್ ದ ಹೆಲ್ಪ್ ಆಫ್ ಯುವರ್ ಡಯಾಗ್ರಾಮ್. ಇನ್ನೊಮ್ಮೆ ಹೇಳ್ತೀನಿ ನೋಡಿ, ಪ್ಲೀಸ್ ಮೇಕ್ ಎ ನೋಟ್ ಆಫ್ ದೇಟ್. ಸೊ ಯೂಸಿಂಗ್ ಹೈ ಲೆವೆಲ್ ಕಾನ್ಸೆಪ್ಚುಯಲ್ ಡೇಟಾ ಮಾಡೆಲ್ ಫಾರ್ ಡೇಟಾಬೇಸ್ ಡಿಸೈನ್ ಮಾಡೋದಕ್ಕೆ ಯು ನೀಡ್ ಟು ಫಾಲೋ 4 ಡಿಫ್ರೆಂಟ್ ಫೇಸಸ್ there. The first phase for incorporating this is you should have a phase called as requirement collection and analysis phase. ಎರಡನೇದು conceptual design phase. Third one is logical design or data model mapping phase. ನಾಲ್ಕನೇದು ಯಾವುದು ಅಂದರೆ ನಿಮ್ಮ physical design phase. Okay, in the diagram you can see here, this is your requirement collection and analysis phase. Okay, ಇದಾದ್ಮೇಲೆ ನಿಮ್ಮ ಸೆಕೆಂಡ್ ಫೇಸ್ ಯಾವ್ದಿದೆ, ನಿಮ್ಮ conceptual design phase. Next you have your logical design and finally you have your physical design phase. ಈ phases they interact with the system and you can create a simple approach there. ಈ ಡಯಾಗ್ರಾಮ್ನ ಅರ್ಥ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಒಂದೊಂದೇ ಈ ಫೇಸಲ್ಲಿ ಏನೇನು ಕೆಲಸ ಮಾಡಬೇಕು ಅನ್ನೋದನ್ನು ಕಲ್ತ್ಕೊಂಬರೋಣ ಅಂತ. ಮೊದಲನೇ ಸ್ಟೆಪ್ ಏನು, ಎಸ್ ದ ನೇಮ್ ಇಟ್ ಸೆಲ್ಫ್ ಇಸ್ ಟೆಲ್ಲಿಂಗ್ ಇಟ್ ಈಸ್ ರಿಕ್ವೈರ್ಮೆಂಟ್ ಕಲೆಕ್ಷನ್ ಆ್ಯಂಡ್ ಅನಾಲಿಸಿಸ್ ಫೇಸ್ there. ಇಲ್ಲಿ ಎನಿ ಡೇಟಾಬೇಸ್ ಡಿಸೈನರ್ he has to perform this as the step number 1 or the phase number 1. For example, you need to create a database for a company there.
or an employee or or a library or a airline management system, anything it may be. I'll take generic any database application there. ಸೊ ಇದನ್ನು ಮಾಡಬೇಕು ಅಂದರೆ ಒಬ್ಬ ಡೇಟಾಬೇಸ್ ಡಿಸೈನರಿಗೆ ಫಸ್ಟು ಏನೇನು ರಿಕ್ವೈರ್ಮೆಂಟ್ಸ್ ಇದೆ, ಆ ಡೇಟಾಬೇಸಲ್ಲಿ ಯಾವ ಟೈಪ್ ಆಫ್ ಡೇಟಾ ಬರುತ್ತೆ, ಎಷ್ಟು ಡೇಟಾ ಬರುತ್ತೆ, ಯಾವ ಟೈಪ್ ಆಫ್ ಡೇಟಾನ ನಾನು ಹೆಂಗೆ ಯೂಸ್ ಮಾಡಬೇಕು, ಮತ್ತು ಆ ಡೇಟಾನ ಹೆಂಗೆ ರಿಕ್ವೈರ್ಮೆಂಟ್ಸ್ನ ಕಲೆಕ್ಟ್ ಮಾಡ್ಕೊಬೇಕು ಅನ್ನೋದೇ ಮೊದಲನೇ ಚಾಲೆಂಜ್. ಸೊ ಅದನ್ನೇ ನಾವು ಸ್ಟೆಪ್ ನಂಬರ್ 1 ಹೇಳ್ತಾ ಇದ್ದೀವಿ, ರಿಕ್ವೈರ್ಮೆಂಟ್ ಕಲೆಕ್ಷನ್ ಆ್ಯಂಡ್ ಅನಾಲಿಸಿಸ್ ದೇರ್. ಸಿ ಹಿಯರ್ ದ ಡೇಟಾಬೇಸ್ ಇದನ್ನೆಲ್ಲ ಮಾಡೋದು ಯಾರು ಹೇಳಿ? ಎಸ್, ಇದನ್ನೆಲ್ಲ ಮಾಡೋದು ಯಾರು? ನಿಮ್ಮ ಡೇಟಾಬೇಸ್ ಡಿಸೈನರ್ಸ್. ಸಿ ದ ಡೇಟಾಬೇಸ್ ಡಿಸೈನರ್ಸ್ ಡೇಟಾನ ಕಲೆಕ್ಟ್ ಮಾಡಬೇಕು ಅಂದರೆ ಅವನಾಗೆ ಸ್ವಂತನ ನೀವು ಇದು ಬೇಕು ಅದು ಬೇಕು ಅಂತ ಬರ್ಕೊಳ್ಳೋದಕ್ಕಾಗಲ್ಲ. ಹಿ ಹ್ಯಾಸ್ ಟು ಇಂಟ್ರ್ಯಾಕ್ಟ್ ವಿತ್ ದ ಕ್ಲೈಂಟ್. ಈಗ ನಿಮಗೆ ಪ್ರಾಜೆಕ್ಟ್ ಯಾರು ಕೊಡ್ತಾ ಇದ್ದಾರೆ, ಮಾಡಿಕೊಡಪ್ಪ ನನಗೆ ಈ ಥರ ಅಂಥೇಳಿ, ಹಿ ಹ್ಯಾಸ್ ಟು ಗೋ, ಹಿ ಹ್ಯಾಸ್ ಟು ಸಿಟ್ ವಿತ್ ಹಿಮ್, ಹಿ ಹ್ಯಾಸ್ ಟು ಹ್ಯಾವ್ ಎ 1 or more ಡಿಸ್ಕಷನ್ ಆರ್ ಆ್ಯನ್ ಇಂಟ್ರಾಕ್ಷನ್. ಅಥವಾ ಇನ್ನೂ ಸಿಂಪಲಾಗಿ ಹೇಳಬೇಕು ಅಂದರೆ ಹಿ ಶುಡ್ ಹ್ಯಾವ್ ಎನ್ ಇಂಟರ್ವ್ಯೂಸ್ ವಿತ್ ದೆಮ್. ಅಥವಾ ಇನ್ನೂ ಸಿಂಪಲಾಗಿ ಹೇಳಬೇಕು ಅಂದರೆ ಪ್ರಾಸ್ಪೆಕ್ಟಿವ್ ಇಂಟರ್ವ್ಯೂಸ್ ಇರಬೇಕಲ್ಲಿ, ಇನ್ ಡೀಟೇಲ್ ಇಂಟರ್ವ್ಯೂಸ್ ನಡೀತಿರಬೇಕು ಕ್ಲೈಂಟ್ ಮತ್ತು ನಿಮ್ಮ ಡಿಸೈನರ್ ಮಧ್ಯದಲ್ಲಿ. ಹಿ ಹ್ಯಾಸ್ ಟು ಸ್ಪೀಕ್ ದೇರ್, ಹಿ ಹ್ಯಾಸ್ ಟು ಆಸ್ಕ್ ಲಾಟ್ ಆಫ್ ಕ್ವೆರೀಸ್ ದೇರ್. ತುಂಬ ಬೇರೆ ಬೇರೆ ಕ್ವೆಶನ್ಸ್ ಕೇಳಬೇಕು, ರಿಕ್ವೈರ್ಮೆಂಟ್ಸ್ ತೊಗೊಬೇಕು. ಹಿ ಹ್ಯಾಸ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಯುವರ್ ಸಿಸ್ಟಮ್ ಈಸ್ ಗೋಯಿಂಗ್ ಟು ಡಿಸೈನ್. ಆ್ಯಂಡ್ ಈ ಫೇಸಲ್ಲಿ ಮಾಡಬೇಕಾಗಿರೋ ಫಸ್ಟ್ ಇಂಪಾರ್ಟೆಂಟ್ ಕೆಲಸಗಳಿಸು. ಇದನ್ನು ನಾವು ಹೇಳ್ತಾ ಇದ್ದೀವಿ ನೋಡಿ, ಡೇಟಾಬೇಸ್ ಡಿಸೈನರ್ ಹಿ ಹ್ಯಾಸ್ ಟು ಇಂಟರ್ವ್ಯೂ ಪ್ರಾಸ್ಪೆಕ್ಟಿವ್ ಡೇಟಾಬೇಸ್ ಯೂಸರ್ಸ್, ಅಂದರೆ ಯಾರು ಆ್ಯಕ್ಚುಯಲ್ ಡೇಟಾಬೇಸ್ ಯೂಸರ್ ಇದ್ದಾರೆ, ಟು ಅಂಡರ್ಸ್ಟ್ಯಾಂಡ್ ದ್ಯಾನ್ ಡಾಕ್ಯುಮೆಂಟ್ ದೇರ್ ಡೇಟಾ ರಿಕ್ವೈರ್ಮೆಂಟ್ಸ್. ಏನೇನು ರಿಕ್ವೈರ್ಮೆಂಟ್ಸ್ ಇದೆ ಅಂತ ಕೇಳ್ಕೊಂಡು, ನಿಮಗೆ ಎಂಥ ಅಪ್ಲಿಕೇಶನ್ ಬೇಕು ಅಂತ ಕೇಳ್ಕೊಂಡು, ನಿಮಗೆ ಟೇಬಲ್ಸ್ ಹೇಗೆ ಬೇಕು ಅಂತ ಕೇಳ್ಕೊಂಡು, ನಿಮಗೆ ಯಾವ ಟೇಬಲಲ್ಲಿ ಯಾವ ಟೈಪ್ ಆಫ್ ರೆಕಾರ್ಡ್ಸ್ನ ಸ್ಟೋರ್ ಮಾಡಬೇಕು ಅಂತ ಕೇಳ್ಕೊಂಡು, ಯಾವ ರೆಕಾರ್ಡ್ಸಿಗೆ ಏನೇನು ಆಟ್ರಿಬ್ಯೂಟ್ಸ್ ಇರಬೇಕು ಅಂತ ಕೇಳ್ಕೊಂಡು, ಯಾವ ಟೇಬಲಲ್ಲಿ ಎಷ್ಟು ನಂಬರ್ ಆಫ್ ರೆಕಾರ್ಡ್ಸ್ ಯೂಸ್ ಮಾಡ್ತೀರಾ ಅಂತ ಕೇಳ್ಕೊಂಡು, ಎಷ್ಟು ನಂಬರ್ ಆಫ್ ಯೂಸರ್ಸ್ನ ನೀವು ಯೂಸ್ ಮಾಡ್ಲಿಕ್ಕೆ ಅಲೋ ಮಾಡ್ತೀರಾ ಅಂತ ಕೇಳ್ಕೊಂಡು, ಅದೆಲ್ಲದನ್ನು ನೀಟಾಗಿ ಚಾಕ್ಔಟ್ ಮಾಡ್ಕೊಂಡ್ಬಿಟ್ಟು ಅದನ್ನು ಒಂದು ಸ್ಟ್ಯಾಂಡರ್ಡ್ ಡಾಕ್ಯುಮೆಂಟ್ ರೂಪದಲ್ಲಿ ಕನ್ವರ್ಟ್ ಮಾಡ್ಕೊಳ್ಳೋದೆ ಫಸ್ಟ್ ಟಾಸ್ಕ್. ಯಾವುದು? ನಿಮ್ಮ ರಿಕ್ವೈರ್ಮೆಂಟ್ ಕಲೆಕ್ಷನ್ ಆ್ಯಂಡ್ ಅನಾಲಿಸಿಸ್. ಸಿ ಈಗ ರಿಕ್ವೈರ್ಮೆಂಟ್ ಕಲೆಕ್ಟ್ ಮಾಡ್ಕೊಬೇಕು ಅಂತ ಹೇಳ್ತಾ ಇದೀವಲ್ವ ಡೇಟಾಬೇಸ್ ಡಿಸೈನರ್ ನಿಮ್ಮ ಪ್ರಾಸ್ಪೆಕ್ಟಿವ್ ಡೇಟಾಬೇಸ್ ಯೂಸರ್ಸಿಂದ. ಇಲ್ಲಿ ರಿಕ್ವೈರ್ಮೆಂಟ್ಸು ದೇ ವಿಲ್ ಬಿ ಆಫ್ 2 types ದೇರ್. ಮೊದಲನೇದು ಫಂಕ್ಷನಲ್ ರಿಕ್ವೈರ್ಮೆಂಟ್ಸು, ಎರಡನೇದು ಡೇಟಾಬೇಸ್ ರಿಕ್ವೈರ್ಮೆಂಟ್ಸ್. ಅದ್ಯಾವುದು? ಫಂಕ್ಷನಲ್ ರಿಕ್ವೈರ್ಮೆಂಟ್ಸ್ ಮೀನ್ಸ್ ವಾಟ್ ಈಸ್ ದ ಫಂಕ್ಷನಾಲಿಟಿ ಆಸ್ ಎ ಎಂಡ್ ಯೂಸರ್ ಹಿ ಎಕ್ಸ್ಪೆಕ್ಟ್ಸ್ ಫ್ರಮ್ ಯುವರ್ ಅಪ್ಲಿಕೇಶನ್ ಯು ಆರ್ ಗೋಯಿಂಗ್ ಟು ಡಿಸೈನ್. ಈಗ ನೀವು ಒಂದು ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಮಾಡಿದ್ರೆ ಅದರಲ್ಲಿ ಏನೇನು ಆಪರೇಷನ್ಸ್ ಆಗಬೇಕು ಅಂತ ಎಂಡ್ ಯೂಸರ್ ಎಕ್ಸ್ಪೆಕ್ಟ್ ಮಾಡ್ತಾನಲ್ವ, ಅದನ್ನೆಲ್ಲ ಫಂಕ್ಷನಲ್ ರಿಕ್ವೈರ್ಮೆಂಟ್ಸ್ ಅಂತೀವಿ. ಮತ್ತು ಇದರಲ್ಲಿ ಏನೇನು ಟೇಬಲ್ಸ್ ಇರಬೇಕು, ಏನೇನು ಕನ್ಸ್ಟೆಂಟ್ಸ್ ಇರಬೇಕು, ಏನೇನು ಪಾರ್ಟಿಸಿಪೇಷನ್ ಇರಬೇಕು ಅನ್ನೋದೆಲ್ಲ ನಿಮ್ಮ ಡೇಟಾಬೇಸ್ ರಿಕ್ವೈರ್ಮೆಂಟ್ಸಲ್ಲಿ ಸ್ಪೆಸಿಫೈ ಮಾಡುತ್ತೆ. ಹಾಗಾಗಿ ಒಬ್ಬ ಡೇಟಾಬೇಸ್ ಡಿಸೈನರು he has to think in both the terms and you have to collect the data in both the terms there. Okay, so functional requirements means what? Means the user defined operations that are applied to your database. ಅಂದರೆ he will be performing report generation ಮಾಡ್ತಾ ಇದ್ದಾನೆ, ಏನೇನು ಕ್ವೆರೀಸ್ ಕೇಳ್ತಾರೆ, ಎಂತೆಂಥ ಆಪರೇಷನ್ಸ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ, ಇದನ್ನೆಲ್ಲ ನಾವೇನಂತೀವಿ ಫಂಕ್ಷನಲ್ ರಿಕ್ವೈರ್ಮೆಂಟ್ಸ್. ಎರಡನೇದು, ಇಟ್ ಇನ್ಕ್ಲೂಡ್ಸ್ ದ ವೇರಿಯಸ್ ಅಪ್ಡೇಟ್ಸ್ ಆ್ಯಂಡ್ ರಿಟ್ರಿವಲ್ ಪ್ರೊಸೀಜರ್ಸ್ ಹ್ಯಾಸ್ ಟು ಬಿ ಡನ್ ವಿತ್ ಯುವರ್ ಡೇಟಾಬೇಸ್ ಟು ಬೀಂಗ್ ಡಿಸೈನ್. Even the DFDs ಅಂದರೆ data flow diagrams needed, sequence diagrams needed, scenarios that can be used to define what all the different actors a database is going to have and how is the relationship between, how is the sequence happening there, ನಿಮ್ಮ ಫ್ಲೋ ಆಫ್ ಇಂಟ್ರಾಕ್ಷನ್ ಹೇಗಾಗ್ತಿದೆ, ಯಾವ ಪಾಯಿಂಟ್ ಆಫ್ ಟೈಮಲ್ಲಿ ಯಾವ ಡೇಟಾ ನಿಮಗೆ ಎಷ್ಟು ಎಫಿಷಿಯನ್ಸಿ ಲೆವೆಲಲ್ಲಿ ಸಿಗಬೇಕು, ಇದನ್ನೆಲ್ಲ ನಾವೇನಂತ ಕರಿತೀವಿ ಫಂಕ್ಷನಲ್ ರಿಕ್ವೈರ್ಮೆಂಟ್ಸ್ ಅಂತ ಕರಿತೀವಿ. ಅರ್ಥ ಆಯ್ತಲ್ವಾ? ಸೊ ಡೇಟಾಬೇಸ್ ರಿಕ್ವೈರ್ಮೆಂಟ್ಸ್ ಅಂದರೆ ವಾಟ್ ಟೈಪ್ ಆಫ್ ಡೇಟಾ ಯು ವಾಂಟ್ ಟು ಹ್ಯಾವ್, ಹೌ ದ ಡೇಟಾ ಹ್ಯಾಸ್ ಟು ಬಿ ಸ್ಟೋರ್ಡ್, ದಟ್ ಅಂದರೆ ಏನು ಡೇಟಾ ಟೈಪಲ್ಲಿ ಡೇಟಾ ಸ್ಟೋರ್ ಆಗಬೇಕು, ಡೇಟಾ ಸ್ಟೋರೇಜಿಗೆ ಏನು ಫೈಲ್ ಸಿಸ್ಟಮ್ಸ್ ಯೂಸ್ ಮಾಡಬೇಕು, ಇಂಡೆಕ್ಸ್ ಟೆಕ್ನಿಕ್ಸ್ ಯೂಸ್ ಮಾಡ್ತೀರಾ, ಹ್ಯಾಶಿಂಗ್ ಟೆಕ್ನಿಕ್ಸ್ ಯೂಸ್ ಮಾಡ್ತೀರಾ, ಅಥವಾ ಡೇಟಾ ಸ್ಟೋರೇಜ್ ಸೆಕೆಂಡ್ರಿ ಡಿವೈಸಲ್ಲಿ ಮಾಡ್ತೀರೋ, ಎವ್ರಿಥಿಂಗ್ ಕಮ್ಸ್ ಅಂಡರ್ ಯುವರ್ ಡೇಟಾಬೇಸ್ ರಿಕ್ವೈರ್ಮೆಂಟ್ಸ್. ಅದ್ರ ಜೊತೆಗೆ ನಿಮ್ಮ ಡೇಟಾದ ಮೇಲೆ ಏನೇನು ಕನ್ಸ್ಟೆಂಟ್ಸ್ ಆಗ್ತಾ ಇದ್ದೀರಾ, ಅದೆಲ್ಲದರ ರಿಕ್ವೈರ್ಮೆಂಟ್ಸ್ನ ನಾವೇನಂತ ಕರಿತೀವಿ ಡೇಟಾಬೇಸ್ ರಿಕ್ವೈರ್ಮೆಂಟ್ಸ್. ಸೊ ಓವರ್ ಆಲ್ ನಿಮ್ಮ ಸ್ಟೆಪ್ ನಂಬರ್ 1 ರಿಕ್ವೈರ್ಮೆಂಟ್ ಆ್ಯಂಡ್ ಕಲೆಕ್ಷನ್ ಅನಾಲಿಸಿಸಲ್ಲಿ ಒಬ್ಬ ಡೇಟಾಬೇಸ್ ಡಿಸೈನರ್ ಹಿ ಹ್ಯಾಸ್ ಟು ಸಿಟ್ ವಿತ್ ದ ಕ್ಲೈಂಟ್ and you have to perform a prospective interviews for collecting the 2 different types of requirements. ಒಂದೇನು functional requirements as well as database requirements. ಈ ಎರಡು ಸಿಕ್ಕಿದ ಮೇಲೆ he has to perform a documentation of this. A proper documentation is very much needed for designing a best database. Okay, ಈ ಸ್ಟೆಪ್ 1 ಆಯಿತು, ಎಲ್ಲ ಡೇಟಾ ಸಿಕ್ತು, ಫಂಕ್ಷನಲ್ ಡೇಟಾ ಸಿಕ್ತು, ಡೇಟಾಬೇಸ್ ಡೇಟಾ ಸಿಕ್ತು, ಡಾಕ್ಯುಮೆಂಟೇಷನ್ ಆಯಿತು. ಸೆಕೆಂಡ್ ಕಾನ್ಸೆಪ್ಟ್ ಏನು ಅಂದರೆ ಯು ಹ್ಯಾವ್ ಟು ಹ್ಯಾವ್ ಅ ಕಾನ್ಸೆಪ್ಚುಯಲ್ ಡಿಸೈನ್ ಫಾರ್ ದಿಸ್. ಕಾನ್ಸೆಪ್ಚುಯಲ್ ಡಿಸೈನ್ ಅಂದರೆ ಸಿಕ್ಕಿರೋ ಡೇಟಾನ ನನಗೆ ಬೇಕಾಗಿರೋ ಒಂದು ಪ್ರಾಡಕ್ಟಾಗಿ ಕನ್ವರ್ಟ್ ಮಾಡೋದಕ್ಕೆ ಫಸ್ಟ್ ಹೇಗೆ ಡಿಸೈನಿಂಗ್ ಆಗಬೇಕು ಅಂತೇಳಿ. ಅಂದರೆ ನಿಮ್ಮ ಹೈ ಲೆವೆಲ್ ಡಿಸೈನಿಂಗ್ ಹೇಗಾಗ್ತಿರತ್ತೆ ಅಂದರೆ, ಹೈ ಲೆವೆಲ್ ಡಿಸೈನಿಂಗಲ್ಲಿ ನಿಮಗೆ ಗೊತ್ತಿದೆ, ಆಲ್ರೆಡಿ ಹೇಳಿದ್ದೀನಿ ನಾನು, ನಿಮ್ಮಲ್ಲಿ ಏನೇನು ರಿಲೇಷನ್ಶಿಪ್ಸ್ ಇದೆ,
ಏನೇನು ಪಾರ್ಟಿಸಿಪೇಟಿಂಗ್ ರಿಲೇಷನ್ಶಿಪ್ಸ್ ಇದೆ, ಏನೇನು ಎಂಟಿಟೀಸ್ ಬರುತ್ತೆ, ಏನೇನು ಆಟ್ರಿಬ್ಯೂಟ್ಸ್ ಬರುತ್ತೆ, ಅದನ್ನೆಲ್ಲ ಐಡೆಂಟಿಫೈ ಮಾಡಬೇಕು. ಒಂದು ಟ್ರೆಡಿಷ್ನಲ್ ಮಾಡೆಲ್ ಆದರೂ ಯೂಸ್ ಮಾಡಿ, ಅಥವಾ ನೀವು ರೀಸೆಂಟಾಗಿ ಯೂಸ್ ಮಾಡ್ತೀರಾ ಒಂದು ಆಬ್ಜೆಕ್ಟ್ ಓರಿಯೆಂಟೆಡ್ ಮಾಡೆಲ್ ಆದರೂ ಯೂಸ್ ಮಾಡಿ. ಯು ಹ್ಯಾವ್ ಟು ಐಡೆಂಟಿಫೈ ದ ಕಾನ್ಸೆಪ್ಚುಯಲ್ ಡಿಸೈನ್, ವಿಚ್ ಇಸ್ ವೆರಿ ಇಂಪಾರ್ಟೆಂಟ್ ಥಿಂಗ್. ಸೊ ದೇರ್ ಫಾರ್ ಡಿಯರ್ ಸ್ಟೂಡೆಂಟ್, ದ ಕಾನ್ಸೆಪ್ಚುಯಲ್ ಡಿಸೈನ್ ಈಸ್ ದ ಸೆಕೆಂಡ್ phase. See, here you are going to create the conceptual schema using high-level conceptual data model, and the conceptual schema is a description of your data requirements of the users and includes entity types, relationships, constraints and the attributes there. ಇದನ್ನೆಲ್ಲ ಡಿಫೈನ್ ಮಾಡ್ಕೊಂಡ್ಬಿಟ್ಟು ಅದ್ರ ಮೇಲೆ ಡಿಸೈನ್ ಮಾಡ್ತಿರೋದಕ್ಕೆ ಏನಂತ ಹೇಳ್ತೀವಿ ನಾವು, ಹೈ ಲೆವೆಲ್ ಅಥವಾ ಕಾನ್ಸೆಪ್ಚುಯಲ್ ಡಿಸೈನ್ ಅಂತ ಹೇಳ್ಬಿಟ್ಟು ಕರಿತೀವಿ. ಅಂಡರ್ಸ್ಟುಡ್? ಎಸ್. See, a conceptual schema does not include implementation detail. You have to be very clear. ಇಲ್ಲಿ ನಾನು ಇಂಪ್ಲಿಮೆಂಟೇಷನ್ ಮಾತಾಡ್ತಿಲ್ಲ, ಇಂಪ್ಲಿಮೆಂಟೇಷನ್ ಮಾಡೋಕ್ಕೆ ಮುಂಚೆ ಏನೇನು ಬೇಕೋ ಆ ಡಿಸೈನಿಂಗ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಆ್ಯಂಡ್ ಕ್ಯಾನ್ ಬಿ ಯೂಸ್ ಟು ಕಮ್ಯುನಿಕೇಟ್ ವಿತ್ ನಾನ್ ಟೆಕ್ನಿಕಲ್ ಯೂಸರ್ಸ್ ಆಲ್ಸೋ. ನಾಟ್ ಓನ್ಲಿ ಯುವರ್ ಟೆಕ್ನಿಕಲ್ ಯೂಸರ್ಸ್, ಈವನ್ ಯುವರ್ ನಾನ್ ಟೆಕ್ನಿಕಲ್ ನೇವ್ ಯೂಸರ್ಸ್ ಏನಿರ್ತಾರಲ್ವ, ಅವರಿಗೂ ಕೂಡ ಇದೇನು ಅಂತೇಳಿ ಅರ್ಥ ಆಗಬೇಕು. ಇಟ್ ಕ್ಯಾನ್ ಬಿ ಯೂಸ್ ಟು ಎನ್ಶ್ಯೂರ್ ದಟ್ ಆಲ್ ದ ಯೂಸರ್ ಡೇಟಾ ರಿಕ್ವೈರ್ಮೆಂಟ್ಸ್ ಆರ್ ಮೆಟ್ ಆ್ಯಂಡ್ ನೋ ಕಾನ್ಫ್ಲಿಕ್ಟ್ ಎಕ್ಸಿಸ್ಟ್ ದೇರ್. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಮಲ್ಟಿಪಲ್ ಯೂಸರ್ಸ್ ಇರ್ತಾರೆ, ಡಿಫ್ರೆಂಟ್ ಟೈಪ್ಸ್ ಆಫ್ ಯೂಸರ್ಸ್ ಇರ್ತಾರೆ. ಆ ಅಪ್ಲಿಕೇಶನಲ್ಲಿ ರಿಕ್ವೈರ್ಮೆಂಟ್ ಸಿಕ್ಕಿದ ಮೇಲೆ ಯಾರ್ದೋ ಒಂದು ರಿಕ್ವೈರ್ಮೆಂಟ್ ಇನ್ನೊಬ್ರು ರಿಕ್ವೈರ್ಮೆಂಟಿಗೆ ಕಾನ್ಫ್ಲಿಕ್ಟ್ ಆಗಬಾರ್ದು. ವಿತೌಟ್ ನೋ ಕಾನ್ಫ್ಲಿಕ್ಟ್ 100% ಎಫಿಷಿಯನ್ಸಿ ಆ ಡಿಸೈನ್ ಹ್ಯಾಸ್ ಟು ಬಿ ಡನ್ ಇನ್ ಯುವರ್ ಸೆಕೆಂಡ್ ಸ್ಟೆಪ್, ದಟ್ ಈಸ್ ಯುವರ್ ಕಾನ್ಸೆಪ್ಚುಯಲ್ ಡಿಸೈನ್. ಸೊ ಸ್ಟೆಪ್ ನಂಬರ್ 1 ಕಂಪ್ಲೀಟ್ ಆಯಿತು, 2 ಕಂಪ್ಲೀಟ್ ಆಯಿತು ಅಂದರೆ ನೌ ವಿ ಸ್ಪೀಕ್ ಅಬೌಟ್ ಯುವರ್ ಆ್ಯಕ್ಚುಯಲ್ ಇಂಪ್ಲಿಮೆಂಟೇಷನ್. ಈ ಆ್ಯಕ್ಚುಯಲ್ ಇಂಪ್ಲಿಮೆಂಟೇಷನ್ ಫೇಸ್ನ ನಾವೇನಂತ ಕರಿತೀವಿ, ಲಾಜಿಕಲ್ ಡಿಸೈನ್ ಆರ್ ಡೇಟಾ ಮಾಡೆಲ್ ಮ್ಯಾಪಿಂಗ್ ಡಿಸೈನ್ ಅಂತ ಹೇಳ್ಬಿಟ್ಟು ಕರಿತೀವಿ. ಅರ್ಥ ಆಯ್ತಾ? ರಿಮೆಂಬರ್ ದಿಸ್, ಲಾಜಿಕಲ್ ಡಿಸೈನ್ ಆರ್ ಡೇಟಾ ಮಾಡೆಲ್ ಮ್ಯಾಪಿಂಗ್. See, actual implementation of your database using any commercial DBMS is being done in your third phase or your step number 3. Conceptual schema is transformed from the high-level data model into its implementation data model. ಇದೇ ತುಂಬ ಇಂಪಾರ್ಟೆಂಟ್ ನಾವಿಲ್ಲಿ ಮಾಡ್ತಿರೋದಲ್ವಾ. ಒಂದು ಸೆಕೆಂಡ್ ಫೇಸಲ್ಲಿ ಬರೋ ಒಂದು ಕಾನ್ಸೆಪ್ಚುಯಲ್ ಡಿಸೈನ್ನ ಥರ್ಡ್ ಫೇಸಲ್ಲಿ ನಾವು ಇಂಪ್ಲಿಮೆಂಟಬಲ್ ಡಿಸೈನ್ನ ಕನ್ವರ್ಟ್ ಮಾಡ್ತಿರೋದೇ ನಮ್ಮ ಸ್ಟೆಪ್ ನಂಬರ್ 3. ಸೊ ಫೈನಲಿ ಸ್ಟೆಪ್ ನಂಬರ್ 4ಅಲ್ಲಿ ವಿ ಆರ್ ಗೋಯಿಂಗ್ ಟು ಸ್ಪೀಕ್ ಅಬೌಟ್ ಯುವರ್ ಫಿಸಿಕಲ್ ಡಿಸೈನ್, ಅಂದರೆ ಸ್ಟೋರೇಜ್ ಫ್ಯಾಕ್ಟರ್ಸ್ ಬಗ್ಗೆ ಮಾತಾಡ್ತೀವಿ. ಆರ್ ಯು ಹ್ಯಾವ್ ಟು ಟೇಕ್ ಕೇರ್ ಅಬೌಟ್ ಯುವರ್ ಸ್ಟೋರೇಜ್ ಫ್ಯಾಕ್ಟರ್ಸ್. ದಟ್ ಈಸ್ ಇನ್ ಯುವರ್ ಮೇನ್ ಸ್ಟೆಪ್ ನಂಬರ್ 4, ದ ಇಂಟರ್ನಲ್ ಸ್ಟೋರೇಜ್ ಸ್ಟ್ರಕ್ಚರ್ಸ್ ಯೂಸ್, access paths being deployed and the file organization for the database file are being specified there. ಡೇಟಾನ ಹೇಗೆ ಸ್ಟೋರ್ ಮಾಡ್ತಾ ಇದ್ದೀರಾ, ಯಾವ ಆಕ್ಸೆಸ್ ಪಾತಲ್ಲಿ ಯೂಸ್ ಮಾಡ್ತಾ ಇದ್ದೀರಾ, ಇನ್ವರ್ಟೆಡ್ ಫೈಲ್ ಸಿಸ್ಟಮ್ ಯೂಸ್ ಮಾಡ್ತಿದ್ದೀರೋ, ಹ್ಯಾಶಿಂಗ್ ಯೂಸ್ ಮಾಡ್ತಿದ್ದೀರೋ, ಅಥವಾ ನೀವು ಬೇರೆ ಬೇರೆ ಟೆಕ್ನಿಕ್ಸ್ ಯೂಸ್ ಮಾಡ್ತಾ ಇದ್ದೀರಾ, ಅದೆಲ್ಲದನ್ನು ಸ್ಪೆಸಿಫೈ ಮಾಡೋದೇ ನಾವು 4th ಫಿಸಿಕಲ್ ಡಿಸೈನಲ್ಲಿ. See, in parallel to all the steps, application programs are designed and implemented as a database transactions corresponding to the high-level transaction specification. ಇದೆಲ್ಲ ಮಾಡ್ತಿರೋದು ನಾವು ಆನ್ಲೈನ್ ಟ್ರಾನ್ಸಾಕ್ಷನ್ಸ್ ಮಾಡೋದಕ್ಕೆ. So based on the requirements of those, you have to do all these 4 steps there. So dear students, now you understood about what do we mean by step number 1 to 4. ಅದನ್ನೇ ನಾವು ಈ ಡಯಾಗ್ರಾಮಲ್ಲಿ ನೋಡೋಣ. First you have your real world application. The step number 1 is what requirement collection and analysis. ಅಲ್ಲಿ ಒಬ್ಬ ನಿಮ್ಮ ಡೇಟಾಬೇಸ್ ಡಿಸೈನರ್ ಏನು ಮಾಡ್ತಾನೆ, ನಮ್ಮ ಯೂಸರ್ಸ್ ಜೊತೆ ಕೂತ್ಕೊಂಡ್ಬಿಟ್ಟು ಇಂಟರ್ವ್ಯೂ ಮಾಡಿಬಿಟ್ಟು ಹಿ ಕಲೆಕ್ಟ್ಸ್ ಆಲ್ ಯುವರ್ ಡೇಟಾ ರಿಕ್ವೈರ್ಮೆಂಟ್ಸ್. ಸೊ ಇವನು ಡೇಟಾ ರಿಕ್ವೈರ್ಮೆಂಟ್ ಕಲೆಕ್ಟ್ ಮಾಡುವಾಗ ಹೇಗೆ ಮಾಡ್ತಾನೆ, ಫಂಕ್ಷನಲ್ ರಿಕ್ವೈರ್ಮೆಂಟ್ಸು ಕಲೆಕ್ಟ್ ಮಾಡ್ತಾನೆ, ಪ್ಲಸ್ ಡೇಟಾಬೇಸ್ ರಿಕ್ವೈರ್ಮೆಂಟ್ಸು ಕಲೆಕ್ಟ್ ಮಾಡ್ತಾನೆ. ಈ ಫಂಕ್ಷನಲ್ ರಿಕ್ವೈರ್ಮೆಂಟ್ಸಲ್ಲಿ ಹೀಲ್ ಡು ಫಂಕ್ಷನಲ್ ಅನಾಲಿಸಿಸ್ ದೇರ್, ಹೈ ಲೆವೆಲ್ ಟ್ರಾನ್ಸಾಕ್ಷನ್ ಸ್ಪೆಸಿಫಿಕೇಶನ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಡೇಟಾ ರಿಕ್ವೈರ್ಮೆಂಟ್ಸು ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಅದನ್ನು ಕಾನ್ಸೆಪ್ಚುಯಲ್ ಡಿಸೈನಿಗೆ ಕೊಡ್ತಾರೆ. ಈ ಕಾನ್ಸೆಪ್ಚುಯಲ್ ಡಿಸೈನಲ್ಲಿ ಯು ವಿಲ್ ಕ್ರಿಯೇಟ್ ಯುವರ್ ಕಾನ್ಸೆಪ್ಚುಯಲ್ ಸ್ಕೀಮಾ. ಈ ಕಾನ್ಸೆಪ್ಚುಯಲ್ ಸ್ಕೀಮಾ ಒಂದ್ಸತಿ ರೆಡಿ ಆಯಿತು ಅಂದರೆ ನೆಕ್ಸ್ಟ್ ವಿಲ್ ಗೋ ಫಾರ್ ಯುವರ್ ಲಾಜಿಕಲ್ ಡಿಸೈನ್. ಅದನ್ನು ನಾವು ಡೇಟಾ ಮಾಡೆಲ್ ಮ್ಯಾಪಿಂಗ್ ಅಂತಲೂ ಕೂಡ ಕರಿತೀವಿ. ಸಿ ಲಾಜಿಕಲ್ ಡಿಸೈನಲ್ಲಿ ನಾವೇನು ಮಾಡ್ತಾ ಇದೀವಿ ಅಂದರೆ ವಿಲ್ ಬಿಲ್ಡ್ ಅವರ್ ಲಾಜಿಕಲ್ ಸ್ಕೀಮಾ ದಟ್ ಈಸ್ ಇನ್ ದ ಡೇಟಾ ಮಾಡೆಲ್ ಸ್ಪೆಸಿಫಿಕ್ ಟು ಯುವರ್ DBMS. ನಿಮ್ಮ DBMSಗೆ ಬೇಕಾಗಿರೋ ಏನೇನು ಲಾಜಿಕಲ್ ಸ್ಕೀಮಾ ಬೇಕೋ ಅದನ್ನೆಲ್ಲ ಡಿಸೈನ್ ಮಾಡ್ತೀವಿ. ನೆಕ್ಸ್ಟು ಈ ನಿಮ್ಮ ರಿಕ್ವೈರ್ಮೆಂಟ್ ಕಲೆಕ್ಷನ್ ಪ್ಲಸ್ ಈ ಫಂಕ್ಷನಲ್ ಅನಾಲಿಸಿಸ್, ಕಾನ್ಸೆಪ್ಚುಯಲ್ ಅನಾಲಿಸಿಸ್, ದೀಸ್ ಆರ್ ಯುವರ್ DBMS ಇಂಡಿಪೆಂಡೆಂಟ್. ಆದರೆ ಇಲ್ಲಿ ಕೆಳಗೆ ಬರ್ತಿರೋದೆಲ್ಲ ಯು ಕ್ಯಾನ್ ಅಬ್ಸರ್ವ್ ದಟ್ ದೇ ಆರ್ DBMS ಸ್ಪೆಸಿಫಿಕ್ ದೇ. ಸೊ ಅಪ್ಲಿಕೇಶನ್ ಪ್ರೋಗ್ರಾಮ್ ಡಿಸೈನ್ ನಿಮಗೆ ಎಂಥದ್ದು ಬೇಕು, ದಿಸ್ ಇಸ್ DBMS ಸ್ಪೆಸಿಫಿಕ್. ಫಿಸಿಕಲ್ ಡಿಸೈನ್ ಹೇಗಿರಬೇಕು, ಟ್ರಾನ್ಸಾಕ್ಷನ್ ಇಂಪ್ಲಿಮೆಂಟೇಷನ್ ಹೇಗಾಗಬೇಕು, ಇಂಟರ್ನಲ್ ಸ್ಕೀಮಾ ಹೇಗಾಗಿರಬೇಕು, ಅದಷ್ಟು ಕೂಡ ಇಲ್ಲಿ ಬರ್ತಿರೋ ಸೆಕೆಂಡ್ ಪಾರ್ಟ್ ಎಲ್ಲ ದಿಸ್ ಇಸ್ DBMS ಸ್ಪೆಸಿಫಿಕ್. ವೇರ್ ಆಸ್ ಯುವರ್ ಫಸ್ಟ್ ಆ್ಯಂಡ್ ಸೆಕೆಂಡ್ ಸ್ಟೆಪ್ ಇಟ್ ಈಸ್ ಯುವರ್ DBMS ಇಂಡಿಪೆಂಡೆಂಟ್ ಫಾರ್ಮ್. Okay, so thereby with this diagram we can conclude you have learnt a simplified way to illustrate the main phases of your database design. So dear students, till now we have understood in this session, that is how the concept of using a high level conceptual data model for designing a database. So dear students, for further references you can refer the book
titled Fundamentals of Database System by Nawate, and you can refer the 5th edition of your AW publication. Even you can refer the book authored by Korthin Sudarshan by the title Database System Concepts, and you can refer the 4th edition